ರಾಜ್ಯದೆಲ್ಲೆಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಬೆಳಗ್ಗೆಯಿಂದಲೇ ದೇಗುಲಗಳಲ್ಲಿ ವಿಶೇಷವಾದಂತ ಪೂಜೆ ಪುನಸ್ಕಾರವನ್ನ ನಡೆಸಲಾಗ್ತಾ ಇದೆ. ಇವತ್ತು ರಾಜ್ಯದಾದ್ಯಂತ ದೇಗುಲಕ್ಕೆ ಭಕ್ತರು ಭೇಟಿಯನ್ನ ನೀಡ್ತಾ ಇದ್ದಾರೆ. ನಾಡಿನಲ್ಲಿ ಇವತ್ತು ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮ ಇದೆ. ಇವತ್ತು ಬೆಳಗ್ಗೆಯಿಂದಲೇ ದೇಗುಲಗಳಲ್ಲಿ ವಿಶೇಷವಾದಂತ ಪೂಜೆಯನ್ನ ಮಾಡಲಾಗ್ತಾ ಇದೆ. ಆ ಪೂಜೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ ಭಕ್ತರು. ಇವತ್ತು ಗವಿ ಗಂಗಾಧರೇಶ್ವರನ ದೇಗುಲದಲ್ಲಿ ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ. ಸಂಕ್ರಾಂತಿ ಹಬ್ಬದ ಕೌತುಕಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತದ್ದು. ಸಂಜೆ ಅಯ್ಯಪ್ಪನ ಸನ್ನಿಧಿಯಲ್ಲಿ ಜ್ಯೋತಿ ದರ್ಶನ ಆಗತ್ತೆ. ಮಕರ ಸಂಕ್ರಾಂತಿ ಅಂತಂದ್ರೆ ಹಲವು ರೀತಿಯಾದಂತ ವಿಶೇಷತೆ ಮನೆ ಮಾಡಿರುವಂತದ್ದು. ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತಾಡಿ ಅಂತ ಹೇಳ್ತಾನೆ ಎಲ್ಲರೂ ಸಂಭ್ರಮ ಸಡಗರದಲ್ಲಿ ಭಾಗಿಯಾಗ್ತಾರೆ. ಇವತ್ತು ಮುಖ್ಯವಾಗಿ ಗವಿ ಗಂಗಾಧರೇಶ್ವರನ ದೇಗುಲದಲ್ಲಿ ಸೂರ್ಯರಶ್ಮಿ ಸ್ಪರ್ಶವಾಗುತ್ತೆ. ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ ಅಂತ ಭಕ್ತರು ಆಗಮಿಸ್ತಾರೆ. ಇವತ್ತು ಬೆಳಗ್ಗೆಯಿಂದಲೂ ಕೂಡ ದೇವಸ್ಥಾನದಲ್ಲಿ ಭಕ್ತಾದಿಗಳು ಜಮಾಯಿಸ್ತಾ ಇದ್ದಾರೆ. ಇನ್ನೊಂದು, ಇವತ್ತು ಅಯ್ಯಪ್ಪನ ಸನ್ನಿಧಿಯಲ್ಲಿ ಶಬರಿಮಲೆಯಲ್ಲಿ ಜ್ಯೋತಿ ದರ್ಶನವಾಗತ್ತೆ. ಮಕರ ಜ್ಯೋತಿ ಅಂತ ಕರಿತೀವಿ. ಆ ಜ್ಯೋತಿಯ ವೀಕ್ಷಣೆಗೆ ಅಂತಲೂ ಕೂಡ ಕೋಟ್ಯಾಂತರ ಭಕ್ತರು ಕಾತರದಿಂದ ಕಾಯ್ತಾ ಇರ್ತಾರೆ. ಮಕರ ಸಂಕ್ರಾಂತಿಗೆ ಅದರದ್ದೇ ಆದಂಥ ಹಿನ್ನೆಲೆ ಇದೆ, ಮಹತ್ವ ಇದೆ. ಪ್ರತಿಯೊಬ್ಬರೂ ಕೂಡ ಈ ಒಂದು ಹಬ್ಬವನ್ನು ಬಹಳ ಸಂಭ್ರಮದಿಂದ ಆಚರಣೆ ಮಾಡಲಾಗತ್ತೆ. ನೋಡಿ, ಇವತ್ತು ವಿಶೇಷವಾಗಿ ಒಂದು ಪ್ರಕೃತಿಯ ಕೌತುಕತೆ ಕೂಡ ನಡೆಯುತ್ತೆ. ಯಾವತ್ತೂ ಸೂರ್ಯನ ರಶ್ಮಿಗಳು ನೇರವಾಗಿ ಈ ಗವಿ ಗಂಗಾಧರೇಶ್ವರನ ದೇಗುಲದ ಒಳಗೆ ಇರುವಂಥ ಲಿಂಗದ ಮೇಲೆ ಬೀಳೋದಿಲ್ಲ. ಆದರೆ ಇವತ್ತು ಸೂರ್ಯ ರಶ್ಮಿ ಸ್ಪರ್ಶವಾಗತ್ತೆ. ಅದನ್ನು ನೋಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನೂರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸ್ತಾರೆ. ಆ ಕಾರಣಕ್ಕಾಗಿ ದೇವಸ್ಥಾನಗಳಲ್ಲೂ ಕೂಡ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಸಂಕ್ರಾಂತಿಯನ್ನು ಕೇವಲ ಕರ್ನಾಟಕದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಮಾಡ್ತಾರೆ. ಹಿಮಾಚಲ ಪ್ರದೇಶ, ಪಂಜಾಬು, ಆಂಧ್ರ ಸೇರಿದಂತೆ ರಾಜಸ್ಥಾನ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಲಾಗುತ್ತೆ. ಪ್ರತಿ ವರ್ಷ ಜನವರಿ ತಿಂಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಆಚರಿಸಲಾಗುತ್ತೆ. ಇದೊಂದು ಹಿಂದೂ ಧಾರ್ಮಿಕ ಸೂರ್ಯ ದೇವರು ಸೂರ್ಯನಿಗೆ ಸಮರ್ಪಿಸಲಾಗುವಂಥ ಹಬ್ಬ ಆಗಿದೆ. ಸೂರ್ಯನ ಈ ಪ್ರಾಮುಖ್ಯತೆಯನ್ನು ವೈದಿಕ ಪಠ್ಯಗಳಲ್ಲಿ ನಾವು ಈ ಹಿಂದೆಯಿಂದಲೂ ಕೂಡ ನೋಡಬಹುದು. ಮಕರ ಸಂಕ್ರಾಂತಿಯನ್ನು ಆಧ್ಯಾತ್ಮಿಕ ಆಚರಣೆಗಳಿಗೆ ಪ್ರಮುಖ ಅಂತ ಕೂಡ ಪರಿಗಣಿಸಲಾಗತ್ತೆ. ಆ ಕಾರಣಕ್ಕಾಗಿ ಇವತ್ತು ಪವಿತ್ರವಾದಂಥ ಸ್ನಾನವನ್ನು ಗಂಗಾ, ಯಮುನಾ, ಗೋದಾವರಿ, ಕೃಷ್ಣ, ಕಾವೇರಿ ಇಂತಹ ಪವಿತ್ರ ಸ್ಥಳಗಳಲ್ಲಿ ಮಾಡ್ತಾರೆ. ಈ ಸ್ನಾನವು ಪುಣ್ಯ ಅಥವಾ ಹಿಂದಿನ ಪಾಪಗಳ ವಿಮೋಚನೆಗೆ ಕಾರಣ ಆಗುತ್ತೆ ಅನ್ನೋದನ್ನು ನಂಬಲಾಗತ್ತೆ. ಇವತ್ತು ವಿಶೇಷವಾಗಿ ಸೂರ್ಯನನ್ನು ಪ್ರಾರ್ಥಿಸ್ತಾರೆ. ಈ ಸೂರ್ಯನನ್ನು ಪ್ರಾರ್ಥನೆ ಮಾಡೋದ್ರಿಂದ ಯಶಸ್ಸು ಮತ್ತು ಆರೋಗ್ಯ ಸಮೃದ್ಧಿ ಆಗತ್ತೆ ಅನ್ನೋದೊಂದು ಬಲವಾದಂಥ ನಂಬಿಕೆ ಕೂಡ ಇದೆ. ಈ ಕಾರಣಕ್ಕಾಗಿಯೇ ಬಹಳ ವಿಶಿಷ್ಟವಾದಂಥ ಹಬ್ಬ ಇದು. ಪ್ರಾದೇಶಿಕ ಬದಲಾವಣೆಗೆ ತಕ್ಕಂತೆ ಆ ಪ್ರದೇಶಗಳಲ್ಲಿ ಈ ಒಂದು ಹಬ್ಬವನ್ನು ಬಹಳ ವಿಶೇಷವಾಗಿ ಆಚರಣೆ ಮಾಡಲಾಗತ್ತೆ. ದೇವಿ ದರ್ಶನ ಮಾಡ್ಕೊಳ್ಳಿ, ಹಾಗೆ ಮೋಸ ಆಗುತ್ತೆ. ನೀವೀಗ ದೃಶ್ಯದಲ್ಲಿ ಗಮನಿಸ್ತಾ ಇರುವಂಥದ್ದು ಗವಿ ಗಂಗಾಧರೇಶ್ವರ ದೇಗುಲ. ವಿಶೇಷವಾಗಿ ಸೂರ್ಯ ರಶ್ಮಿ ಸ್ಪರ್ಶಿಸುವಂಥ ಸಂದರ್ಭದಲ್ಲಿ ಭಕ್ತರು ಆಗಮಿಸ್ತಾರೆ. ಅಂದರೆ ಎಲ್ಲರಿಗೂ ಕೂಡ ಅವಕಾಶ ಇರೋದಿಲ್ಲ ಒಳಗಡೆ ಹೋಗೋದಕ್ಕೆ. ಸೊ ಇವತ್ತಿಲ್ಲಿ ವಿಶೇಷವಾದಂಥ ಪೂಜೆಯನ್ನು ನೆರವೇರಿಸಲಾಗತ್ತೆ. ವರ್ಷದ ಮೊದಲ ಹಬ್ಬ ಮಕರ ಸಂಕ್ರಾಂತಿ ಸಂಭ್ರಮ ಬಹಳ ಜೋರಾಗಿದೆ. ಸಂಕ್ರಾಂತಿ ದಿನದಂದು ಇವತ್ತು
ಬೆಂಗಳೂರಿನಲ್ಲಿರುವಂಥ ಈ ದೇವಸ್ಥಾನ ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ಒಂದು ವಿಶೇಷವಾದಂಥ ವಿಸ್ಮಯ ನಡೆಯುತ್ತೆ. ಆ ವಿಸ್ಮಯಕ್ಕೆ ಸಾಕ್ಷಿ ಆಗಬೇಕು ಅನ್ನೋದು ಕೋಟ್ಯಾಂತರ ಭಕ್ತರ ಆಸೆ ಆಗಿದೆ. ಇವತ್ತು ವಿಶೇಷವಾಗಿ ಸೂರ್ಯರಶ್ಮಿ ಶಿವನನ್ನ ಸ್ಪರ್ಶಿಸುವಂಥ ವಿಶೇಷ ಕೌತುಕ ನಡೆಯುತ್ತೆ. ಸೂರ್ಯ ದಕ್ಷಿಣ ಪಥದಿಂದ ಉತ್ತರಕ್ಕೆ ಪಥ ಸಂಚಲನ ಮಾಡುವ ವೇಳೆ ಶಿವನ ಮೂರ್ತಿಯನ್ನ ಸ್ಪರ್ಶಿಸುತ್ತೆ. ಇದು ನಿಜವಾಗ್ಲೂ ಕೂಡ ಅದ್ಭುತವಾದಂಥ ಕ್ಷಣ ಆಗಿರುತ್ತೆ. ಆ ಕ್ಷಣವನ್ನು ಕಣ್ತುಂಬಿಕೊಳ್ಳೋದೇ ಒಂದು ರೀತಿಯಾದಂಥ ಹಬ್ಬ. ಇವತ್ತು ಸಂಜೆ 5:20ರಿಂದ 5:23 ಸೂರ್ಯರಶ್ಮಿ ಶಿವನಿಗೆ ನಮಿಸಲಿದೆ ಅನ್ನುವಂಥದ್ದನ್ನು ಈಗಾಗಲೇ ಹೇಳಲಾಗಿದೆ. ಈ ಒಂದು ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ದೇವಸ್ಥಾನ ಆಡಳಿತ ಮಂಡಳಿ ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ದೇವಾಲಯದ ಹೊರಭಾಗದಲ್ಲಿ 2 LED ಹಾಗೂ 5 ಟಿವಿಗಳ ವ್ಯವಸ್ಥೆಯನ್ನು ಮಾಡಲಾಗಿದೆ. ಆ ಕಾರಣಕ್ಕಾಗಿ ಭಕ್ತರು ಆಗಮಿಸ್ತಾ ಇರೋದನ್ನು ನೀವು ಗಮನಿಸ್ತಾ ಇರ್ಬೋದು. ಈ ದೇವಸ್ಥಾನಕ್ಕೆ ವಿಶೇಷವಾಗಿ ಮಕರ ಸಂಕ್ರಾಂತಿ ದಿನದಂದು ಹೋಗಬೇಕು, ಹೋದರೆ ಒಳ್ಳೆಯದಾಗತ್ತೆ, ಅಂದುಕೊಂಡಿದ್ದ ಆಗತ್ತೆ ಅನ್ನೋದೊಂದು ನಂಬಿಕೆ ಇದೆ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ದೇವಸ್ಥಾನದ ಆಡಳಿತ ಮಂಡಳಿ ಎಲ್ಲ ರೀತಿಯಾದಂಥ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಭಕ್ತಾದಿಗಳಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ. ಬಟ್ ಇವತ್ತು ಏನು ಅಂತ ಅಂದರೆ ಧಾರ್ಮಿಕ ವಿಧಿವಿಧಾನಗಳಿಗೇನಿರುತ್ತೆ ಇದೆಲ್ಲವೂ ಕೂಡ ನಡೆಯುತ್ತೆ. ಆದರೆ ಈ ಸಂದರ್ಭ ಇದೆಯಲ್ಲ, ಒಂದು 5:20ರಿಂದ 5:23 ಅಂದರೆ ಸೂರ್ಯರಶ್ಮಿ ಶಿವನಿಗೆ ನಮಿಸುವಂಥ ಈ ಕ್ಷಣ ಇದೆಯಲ್ಲ, ಇದು ಕೇವಲ ದೇವಸ್ಥಾನದ ಆಡಳಿತ ಮಂಡಳಿಗೆ ಮಾತ್ರ ಪ್ರವೇಶ ಇದೆ ಅನ್ನೋದನ್ನು ಹೇಳಲಾಗಿದೆ. ದೇವಾಲಯದ ಪ್ರಧಾನ ಅರ್ಚಕರಾದಂಥ ಸೋಮಸುಂದರ್ ದೀಕ್ಷಿತ್ ಅವರು ಈ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೂರ್ಯರಶ್ಮಿ ಸ್ಪರ್ಶಿಸುವಂತಹ ವೇಳೆ ಅರ್ಚಕರನ್ನು ಬಿಟ್ಟರೆ ಇನ್ನುಳಿದ ಯಾರಿಗೂ ಕೂಡ ದೇವಸ್ಥಾನದ ಪ್ರವೇಶ ಇರೋದಿಲ್ಲ ಅಂತ ಹೇಳಿದ್ದಾರೆ. ಕ್ಲೋಸ್ ಮಾಡಿ ಸಾಯಂಕಾಲ ಸೂರ್ಯ ಭಗವಂತನ ಏನು ಎಲ್ಲ ಸಲಕರಣೆಗಳನ್ನ ಮಾಡಿಕೊಳ್ಬೇಕು. ನಾವು 5:20 5:23 ಸೂರ್ಯ ಪೂಜೆ ನಡೆಯುತ್ತೆ. ಅದನ್ನು ನಾವು ದೇವಸ್ಥಾನದಲ್ಲಿ ಮುಖ್ಯವಾಗಿ ಮೂಲಮೂರ್ತಿಯನ್ನು ಕೂಡ ವ್ಯವಸ್ಥೆಯನ್ನು ಮಾಡಬೇಕು. ದೇವಿ ದರ್ಶನ ಮಾಡ್ಕೊಳ್ಳಿ. ಹಾಗೆ ಕ್ಲೋಸ್ ಆಗುತ್ತೆ. पश्चिम प्रदेश कर्नाटक देश व्यावहारिक शालिवानशिक पुष्यमासे पंचमी शततारा नक्षत्र शुभ
उत्तम कामले नामदेशादो उत्तम कामले नामदेशादो संतोषी कोलेकर नामदेशादो आरती जलगार नामदेशादो रवि मूवी नामदेशादो सुपर सुनेत्रा सतीश लंकर नामदेशादो अपर्णा दोनों सोलकी नामदेश ಹಾಂ ಸರ್ ಏನು ಸರ್ ಈಗ ಹಚ್ಚಕ್ಕೆ ಎಸ್ ನೋಡಿ ಸಂಕ್ರಾಂತಿ ಹಬ್ಬದ ದಿನ ಇವತ್ತು ವಿಶೇಷವಾಗಿ